ಪಟ್ಟಣಗಳೆಲ್ಲವ ಸುತ್ತಿದೆನಲ್ಲದೆ ಪಟ್ಟಣಗಳೆಲ್ಲವ ಸುತ್ತಿದೆನಲ್ಲದೆ ಚಿತ್ರದರ ಮನೆಯ ತೆರೆಸಿದೆ ನಾನು ವಿಚಿತ್ರದಾರ ಮನೆಯ ತೆರೆಸಿದೆ ನಾನು ಸೀತೆಯ ಕಾಣುವ ಪ್ರೀತಿಯದವುದು ಮಾತೆಯ ಪಾದವ ನಾನೆಂದು ಕಾದಿದ್ದು ಸೀತೆಯ ಕಾಣುವ ಪ್ರೀತಿಯದವುದು ರಾಮ ರಾಮಚಂದ್ರ ಎಲ್ಲಿ ಹುಡುಕಲಿ, ಎಲ್ಲಿ ಶೋಧಿಸಲಿ? ಪುರದ ನಾನಾ ಭಾಗಗಳಲ್ಲಿ ಹುಡುಕಿದರೂ ಜಗನ್ಮಾತೆಯವರ ದರ್ಶನವಾಗಲಿಲ್ಲ. ಇರಲಿ, ಇನ್ನೂ ಮುಂದಕ್ಕೆ ಹೋಗಿ ನೋಡುವೆನು. ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ರಾಮ. ಇದೇನಿದು? ಹುಡುಕುತ್ತಾ ಹುಡುಕುತ್ತಾ ರಾವಣನ ಅಂತಃಪುರಕ್ಕೆ ಬಂದಿರುವುದಲ್ಲ. ಇಲ್ಲಿಯಾದರೂ ಅನೇಕ ಜನ ಸ್ತ್ರೀಯರು ಮೈ ಮೇಲೆ ಬಟ್ಟೆ ಬರೆಗಳಿಲ್ಲದೆ ಪಾನಮತ್ತರಾಗಿ ಬಿದ್ದಿರುವಲ್ಲ. ಇರಲಿ, ಇಲ್ಲಿ ಏನಾದರೂ ಜಗನ್ಮಾತೆಯವರು ಇರಬಹುದೇನೋ, ಹುಡುಕಿ ನೋಡುವೆನು. ಆಹಾ, ಜಗನ್ಮಾತೆಯವರ ದರ್ಶನವಾಯಿತು. ಇನ್ನೊಂದು ಸಾರಿ ಜಗನ್ಮಾತೆಯವರನ್ನು ನೋಡಿಕೊಂಡು ಇಲ್ಲಿಂದ ಹೊರಟು ಹೋಗುತ್ತೇನೆ. ಹಾ ರಾಮಚಂದ್ರ, ಆಯಿತೇನೋ ಆಯಿತೇನೋ ಮೋಸ ಕಾರ್ಯ, ಆದುದೇ ದುರ್ದೈವವೇ. ಆಯಿತೇನೋ ಮೋಸ ಕಾರ್ಯ, ಆದುದೇ ದುರ್ದೈವವೇ. ರಾಮ ಬಾಯೊಳು ತುರಲಾರೆ ನಿಧನ. ರಾಮಚಂದ್ರ ಬಾಯೊಳು ತುರಲಾರೆ ನಿಧನ. ರಾಮಗೆಂದು ಬೇಳಲಯ್ಯೋ ರಾಮ, ರಾಮಗೆಂದು ಬೇಳಲಯ್ಯೋ. ಗುರುಳನೇಕ ಶಯೆಯೊಳಿಂದು ದುರುಳನೇಕ ಶಯೆಯೊಳಿಂದು ದೂರಿಗೆ ತಿಳುಗಿದೆ. ಆಯಿತೇನೋ ಮೋಸ ಕಾರ್ಯ, ಆದುದೇ ದುರ್ದೈವವೇ. ರಾಮ ರಾಮ ರಾಮ
ರಾಮಚಂದ್ರ, ಅಯ್ಯೋ ದುರ್ವಿಧಿಯೇ ರಾಮಚಂದ್ರ. ಈ ದೃಶ್ಯಗಳನ್ನು ನೋಡಲು ನನ್ನನ್ನು ಅಲ್ಲಿಂದ ಇಲ್ಲಿಗೆ ಕಳಿಸಿದೆಯೇ ಸ್ವಾಮಿ. ಮಾತೆಯವರು ಸಿಕ್ಕಿದರು ಎಂದು ಹಿರಿ ಹಿಗ್ಗಿದರಲ್ಲ. ಅಯ್ಯೋ ಅಮ್ಮ, ಈ ದೃಶ್ಯವನ್ನು ನೋಡುವ ಮೊದಲೇ ನನ್ನ ಕರ್ಣ ಚಕ್ಷುಗಳು ಸಿಡಿದು ಹೋಗಬಾರದಿತ್ತು. ಏನು ಮಾಡಲಿ? ಒಂದೇ ಏಟಿಗೆ ಇವನ್ ತಡೆಬಡಿಯಲೇ? ಇಲ್ಲ, ರಾಮಾನುಜ್ಞೆ ನನಗಿಲ್ಲ. ಏನು ಮಾಡಲಿ? ಆಹಾ, ಶ್ರೀರಾಮಚಂದ್ರನು ಹೇಳಿದ್ದರು, ಜಗನ್ಮಾತೆಯವರ ದರ್ಶನವಾದಾಗ ಕೆಲವು ಕುರುಹುಗಳನ್ನು ಶೋಧಿಸಿ ನೋಡು ಮಾರುತಿ ಎಂದು ಹೇಳಿದ್ದರು. ರಾಮಚಂದ್ರ, ಅರಿಯದೆ ಆಡಿದ ನನ್ನ ಅಪರಾಧವನ್ನು ಕ್ಷಮಿಸು ತಂದೆ. ನೀನು ಹೇಳಿದಂತೆ ಕುರುಹುಗಳನ್ನು ಶೋಧಿಸಿ ನೋಡುವೆನು ಸ್ವಾಮಿ. ಪದ್ಮರೇಖೆಗಳಿಲ್ಲ ಪಾದಗಳ ಮೇಲೆ, ಮತ್ಸ್ಯಲಾಂಛನವಿಲ್ಲ ಮುಂಗೈಯ ಮೇಲೆ, ಮತ್ತೆರಡು ಮಣಿಯಿಲ್ಲ ಸೀತೆ ಇವಳಲ್ಲ ರಾಮ. ವಿಧವತ್ವ ಸೂಚಿಸುತ್ತಿದೆ ಎಡತಲೆಯ ಹಿಂದೆ, ವಿಧವತ್ವ ಸೂಚಿಸುತ್ತಿದೆ ಎಡತಲೆಯ ಹಿಂದೆ, ಸೀತೆ ಇವಳಲ್ಲ ಭೂಜಾತ ಇವಳಲ್ಲ ರಾಮ. ರಾಮಚಂದ್ರ ರಾಘವ ಒಡೆಯನವದಿಯು ಮುಗಿಯಲಿಂದಿಗೆ ಪಡೆಯಲಾರೆ ಶೋಕವ. ಒಡೆಯನವದಿಯು ಮುಗಿಯಲಿಂದಿಗೆ ತಡೆಯಲಾರೆ ಶೋಕವ. ಜಡದ ಗಂಗೆಯ ಉಡುಪ ಮುಗಿಯಳ, ಜಡದ ಗಂಗೆಯ ಉಡುಪ ಮುಗಿಯಳ, ಬಡನಡುವಿನ ಬಾಲೆಯ. ಬಡನಡುವಿನ ಬಾಲೆಯ ಕಾಣೆ ಭೂಮಿ ಜಾಲಿಯ ರಾಮ ಭಕ್ತಿ ಸೀತೆಯ. ಅಮ್ಮಮ್ಮ ಕಾಣೆ ಭೂಮಿ ಜಾತೆಯ ರಾಮ. ಅಮ್ಮಮ್ಮ ಕಾಣೆ ಭೂಮಿ ಜಾತೆಯ ಕಾಣೆ ನಾನು ಭೂಮಿ ಜಾತೆಯ.
ಕಾಣೆ ಭೂಮಿ ಜಾತಯ ಅಮಮ ಕಾಣೆ ಭೂಮಿ ಜಾತಯ ಕಾಣೆ ನಾನು ಭೂಮಿ ಜಾತಯ ಕಾಣೆ ನಾನು ಭೂಮಿ ಜಾತಯ ಅಮಮ ಕಾಣೆ ಭೂಮಿ ಜಾತಯ ರಾಮ ಭೂಮಿ ಜಯ ಕಾಣೆ ಎಲ್ಲಿ ಹುಡುಕಲಿ, ಎಲ್ಲಿ ಶೋಧಿಸಲಿ, ಎಲ್ಲಿ ಹುಡುಕಿದರೂ ಜಗನ್ಮಾತೆಯವರ ದರ್ಶನವಾಗಲಿಲ್ಲ. ಏನು ಮಾಡಲಿ? ಒಡೆಯನ ಅವಧಿಯಾದರೂ ಮುಗಿಯುತ್ತಾ ಬಂದಿತು. 1 ಮಾಸದ ಅವಧಿಯೊಳಗಾಗಿ ಜಗನ್ಮಾತೆಯವರ ಕುಶಲವಾರ್ತೆಯನ್ನು ತರುವನು ಎಂದು ಹೇಳಿ ಬಂದ ನಾನು ರಿಕ್ತಾಸ್ತನಾಗಿ ಹಿಂದಿರುಗಿದರೆ ನನ್ನೊಡೆಯನಾದ ಸುಗ್ರೀವರಾಜನು ವಚನಭ್ರಷ್ಟನಾಗುವನು. ಈ ವಿಷಯವು ಶ್ರೀರಾಮಚಂದ್ರನಿಗೆ ತಿಳಿದರೆ ಆತನು ಪ್ರಾಯೋಪವೇಶವನ್ನೇ ಮಾಡಿಕೊಳ್ಳುವನು. ಇನ್ನು ಆತನ ಅನುಜನಾದ ಲಕ್ಷ್ಮಣ ಸ್ವಾಮಿಯು ಬದುಕುಳಿಯುವನೇ? ಇಲ್ಲ ಇಲ್ಲ, ಆತನೂ ಸಹ ಅವನನ್ನೇ ಅನುಸರಿಸುವನು. ಏನು ಮಾಡಲಿ? ನಾನೊಬ್ಬನು ವಿಫಲನಾಗಿ ರಿಕ್ತಾಸ್ತನಾಗಿ ಹಿಂದಿರುಗಿದರೆ ಇಷ್ಟೆಲ್ಲ ಅನರ್ಥಗಳಿಗೆ ಕಾರಣವಾಗುವುದು. ಈ ವಿಷಯವು ಅಯೋಧ್ಯೆಯ ಪುರದ ಜನರಿಗೆ ತಿಳಿದರೆ ಅವರೆಲ್ಲರೂ ಅಸುನೀಗುವರು. ಏನು ಮಾಡಲಿ? ಮಾಡುವುದಿನ್ನೇನು? ಈ ತ್ರಿಕೂಟಾಚಲ ಪರ್ವತವು ಲಂಕಾನಗರಕ್ಕೆ ಆಧಾರವಾಗಿರುವುದಂತೆ. ಈ ಲಂಕಾನಗರವನ್ನು ಒಳಗೊಂಡಂತ ಈ ತ್ರಿಕೂಟಾಚಲ ಪರ್ವತವನ್ನ ಈ ನನ್ನ ಲಾಂಗೂಲದಿಂದ ಭೇದಿಸಿ ತೆಗೆದುಕೊಂಡು ಹೋಗಿ ಶ್ರೀರಾಮಚಂದ್ರನ ಮುಂದಿಡುವೆನು. ಅವರೇ ನೋಡಿಕೊಳ್ಳಲಿ. ಜೈ ರಘುವೀರ ಸಮರ್ಥ. ಮಾರುತಿ, ತ್ರಿಕೂಟಾಚಲ ಪರ್ವತವನ್ನು ಕೀಳಬೇಡ. ಅಶೋಕವನಕ್ಕೆ ಹೋಗು, ಮಾತೆಯವರ ದರ್ಶನವಾಗುವುದು. ಆಹಾ, ಧನ್ಯನಾದನು. ಜೈ ರಘುವೀರ ಸಮರ್ಥ. ಸಹಿಪನೆ ಪರಿತಾಪ ದುಪಟ್ಟಳವ್ವ ಸಹಿಪನೆ ಪರಿತಾಪ ದುಪಟ್ಟಳವ್ವ ಬಾರೆ ನೀರೆ ಕೋರೆ ಚತುರೆ ಸೀತಾ ಬಾರೆ ನೀರೆ ಕೋರೆ ಚತುರೆ ಸಹಿಪನೆ ಪರಿತಾಪ ದುಪಟ್ಟಳವ್ವ ಅವರೂಪವಂತಳ ನಾ ನೋಡುತ್ತಲೇ ಅವರೂಪವಂತಳ ನಾ ನೋಡುತ್ತಲೇ ಸಲ್ಲಾಪವ ಪೊಂದು ತೆರಾಗಿದೆ ಸಲ್ಲಾಪವ ಪೊಂದು ತೆರಾಗಿದೆ ಸೈಬೆನೆ ಪರಿತಾಪ ದುಪಟ್ಟಳವ್ವ ಮಾರೆ ನೀರು ತೋರೆ ಚತುರೆ ರಾಗದ ಭೋಗದ ಸೊಬಗಿನೊಯ್ಯಾರದ ನಾನಕಿ ರಾಗದ ಭೋಗದ ಸೊಬಗಿನೊಯ್ಯಾರದ
ರಾಗದ ಭೋಗದ ಸೊಬಗಿನೊಯ್ಯಾರದ ರಾಗದ ಭೋಗದ ಸೊಬಗಿನೊಯ್ಯಾರದ ಪೂಗಳು ತಾಗಿವೆ ಮಾನಸಕ್ಕೆ ಹೂಗಳು ತಾಗಿವೆ ಮಾನಸಕ್ಕೆ ಸೈಬೆನೆ ಪರಿತಾಪ ದುಪಟಳವ್ವ ಬಾರೆ ನೀರೆ ತೋರೆ ಚತುರೆ ಬಾರೆ ನೀರೆ ತೋರೆ ಚತುರೆ ಬಾರೆ ನೀರೆ ತೋರೆ ಚತುರೆ ಸೈಬೆನೆ ಪರಿತಾಪ ಉಪಟಳವ್ವ ಉಪಟಳವ್ವ ಉಪಟಳವ್ವ. ಆಹಾ, ಏನೀ ನನ್ನ ಮನಸ್ಸಿನ ತಳಮಳ. ದೇವನಾರ್ಯರಿಗೂ ರೂಪಸಿಯಾದ ಮಂಡೋದರಿ ಇದ್ದರೂ ಮನಸ್ಸಿಗೆ ನೆಮ್ಮದಿ ಇಲ್ಲ. ಮೃಷ್ಟಾನ್ನ ಭೋಜಿಸಿದರೂ ತೃಪ್ತಿ ಇಲ್ಲ. ಹಂಸತೂಲಿಕಾ ತಲ್ಪದೋಳ್ ಪವಡಿಸಿದರೂ ಸುಖ ನಿದ್ರೆ ಇಲ್ಲ. ಯಾವುದೋ ಬಂಧನಕ್ಕೆ ಸಿಕ್ಕಿ ನೊಂದಿದೆ ಮನ. ಇದಕ್ಕೆಲ್ಲ ಕಾರಣ ಸೀತಾಪಹರಣ. ಜಾನಕಿಯನ್ನು ಅಪಹರಿಸಿ ತಂದು ಶೋಕವಿಲ್ಲದ ಅಶೋಕವನದಲ್ಲಿರಿಸಿ ಶೋಕತಪ್ತಳಾದ ಜಾನಕಿಯನ್ನು ನೋಡುತ್ತಾ ನನ್ನನ್ನು ನಾನೇ ಅರಿಯದವನಾಗಿದ್ದೇನೆ. ಏನು ಮಾಡಲಿ? ಈಗ ನಾನೇನು ಮಾಡಲಿ? ನಾನಾಗಿಯೇ ಹೋಗಿ ಆಕೆಯನ್ನು ಬಲಾತ್ಕರಿಸಲೇ? ಛೇ, ಎಂತಹ ನೀಚ ಕೃತ್ಯ! ಸುಮ್ಮನೆ ಬಿಟ್ಟು ಬಿಡಲೇ? ಇಲ್ಲ, ದಕ್ಕಲಾರಳು ಸೀತೆ ನನಗೆ. ಏನಾದರೂ ಆಗಲಿ, ನಾನು ಈ ದಿನ ಅಶೋಕವನಕ್ಕೆ ಹೋಗಿ ಅಶೋಕವನದಲ್ಲಿ ಜಾನಕಿಯೊಡನೆ ಸರಸ ಸಲ್ಲಾಪಗಳಿಂದ ಮಾತನಾಡುತ್ತಾ ಅವಳ ಮನಸ್ಸನ್ನು ಮೃದುಗೊಳಿಸಿ ಆ ನಳಿನಾಕ್ಷಿಯನ್ನು ಹೊಂದಿ ನನ್ನ ಮನಸ್ಸಿನ ಕಾತರತೆಯನ್ನು ನಿವಾರಿಸಿಕೊಳ್ಳುವೆನು. ನಾನೀಗಲೇ ಅಶೋಕವನಕ್ಕೆ ಹೋಗುವೆನು. ಸೀತೆ, ನೀನೇ ನನಗೆ ಮೋಕ್ಷದಾತೆ, ನೀನೇ ನನಗೆ ಮೋಕ್ಷದಾತೆ.
ಮನಸ್ಸಿನ ಚಿಂತೆನು ಕಳೆದಂತೆ ಮನಸ್ಸಿನ ಚಿಂತೆನು ಕಳೆದಂತೆ ರಾಮ ರಾಮಚಂದ್ರ, ಇನ್ನೆಷ್ಟು ದಿನಗಳವರೆಗೆ ಈ ನೀಚನ ಬಂಧನದಲ್ಲಿ ಬಾಳಲಿ. ನನ್ನಲ್ಲಿ ಕರುಣೆ ಇಲ್ಲವೇ? ನನ್ನಲ್ಲಿ ನಿನ್ನ ಕೃಪೆ ಇಲ್ಲವೇ? ಎಲ್ಲಿರುವೆ ಸ್ವಾಮಿ, ಎಲ್ಲಿರುವೆ? ಆಹಾ, ಏನು ರೂಪು, ಏನು ಲಾವಣ್ಯ! ಈಕೆಯ ಸೌಂದರ್ಯವನ್ನು ನೋಡುತ್ತಿದ್ದರೆ ಎಂತಹ ಪುರುಷನು ಅವಳನ್ನು ಹೊಂದದೇ ಹೋದರೆ ಪುರುಷ ಜನ್ಮವೇ ವ್ಯರ್ಥವಲ್ಲವೇ? ಜಾನಕಿ, ಕಾಂತಮಣಿಯಳ ಈ ಕಾಂತಮಣಿಯಳ ಕಾಮನರಗಿಣಿಯಳ ಎಂತೋ ನ ಬಣ್ಣಿಪೆ ಕಾಮನರಗಿಣಿಯಳ ಎಂತೋ ನ ಬಣ್ಣಿಪೆ. ನನಗೆ ಜಗಗಳು ಕಾಯ್ಲೆನ್ನ ಜಗವೇಣಿಗೆ ಸಾಟಿ ಜಗಗಳು ಕಾಯ್ಲೆನ್ನ ಜಗವೇಣಿಗೆ ಸಾಟಿ ಜಗಂಗಳು ಕಾಣನ ಮುಜಗವೇಣಿಗೆ ಸಾಟಿ ಅಜಯ ಮನಗೆ ಮರಣ ಅಜಯ ಮನಗೆ ಮರಣ ಗಜವಣಿ ಬನೋಟದ ಪದ ಗಜ ಗಮನೆಯಳೆಂತೋ ನ ಬಣ್ಣಿಪೆ. ಗಜವಣಿ ಬನೋಟದ ಮದ ಗಜ ಗಮನೆಯಳೆಂತೋ ನ ಬಣ್ಣಿಪೆ. ಮಡಿಯಳ ಈ ಕಾಂತಮಣಿಯಳ ಕೋಮನರಗಿಣಿಯಳ ಎಂತೋ ನ ಬಣ್ಣಿಪೆ. ಅದೆಂತೋ ನ ಬಣ್ಣಿಪೆ, ಅದೆಂತೋ ನ ಬಣ್ಣಿಪೆ. ಜಾನಕಿ, ನಾನು ನಿನ್ನನ್ನು ಉಪೇಕ್ಷೆ ಮಾಡಿದೆನೆಂದು ನಿನಗೆ ಬೇಸರವೇ? ನನಗೆ ರಾಜಕಾರ್ಯಗಳು ಅನೇಕವಾಗಿದ್ದರಿಂದ ನಿನ್ನ ಯೋಗಕ್ಷೇಮವನ್ನು ವಿಚಾರಿಸಲು ಬರಲು ಸಾಧ್ಯವಾಗಲಿಲ್ಲ. ಆಗಲಿ, ನಡೆ ಅಂತಃಪುರಕ್ಕೆ. ನನ್ನ ಜೊತೆ ಅಂತಃಪುರದಲ್ಲಿ ಸುಖದಿಂದ ಬಾಳುವೆ. ನಡೆ ಅಂತಃಪುರಕ್ಕೆ. ರಾಮಚಂದ್ರ,
ಈ ದುರುಳನ ದುರಾಲಾಪಗಳಿಗೆ ಆಸ್ಪದ ಕೊಟ್ಟು ಸುಮ್ಮನಿರುವೆಯ ಪ್ರಭು. ಈ ದುಷ್ಟನನ್ನು ನಿಗ್ರಹಿಸುವರಾರು ಇಲ್ಲ, ಈ ಪಾಪಿಯನ್ನು ಸಂಹರಿಸುವರಾರು ಇಲ್ಲವೇ? ಜಾನಕಿ ಜಾನಕಿ ಸೇವಿಸ ಬಂದಿರ್ಪನೆ ಜಾನಕಿ, ನಿನ್ನ ಸೇವಿಸ ಬಂದಿರ್ಪನೆ ರಾಜೀವಲೋಚನೆ ನನ್ನರು ರಾಗವು ಜಾನಕಿ, ಸಕಲ ವಸ್ತ್ರಾಭರಣಗಳಂ ತಂದಿರುವೆ, ಸಕಲ ವಸ್ತ್ರಾಭರಣಗಳಂ ತಂದಿರುವೆ, ಸಕಲ ವಸ್ತ್ರಾಭರಣಗಳಂ ತಂದಿರುವೆ, ಎಂಗಳು ಮನ ಮಾಡು ಜಾನಕಿ. ಜಾನಕಿ, ಸೊಬಗಿನ ಗಣಿ ಸೊಬಗಿನ ಮಣೆ, ಸೊಬಗಿನ ಮಣಿ ಸೊಬಗಿನ ಗಣಿ, ಮುಗವ ತೋರೆ ಮುದದಿ ನೀರೆ, ಮುಗವ ತೋರೆ ಮುದದಿ ನೀರೆ, ಬಗೆಯೊಳ್ಳಿಂದು ಬಹು ವಿಧಗಳು ಜಾನಕಿ, ಬಗೆಯೊಳ್ಳಿಂದು ಬಹು ವಿಧಗಳು, ಬಗೆಯೊಳ್ಳಿಂದು ಬಹು ವಿಧಗಳು, ಬಗೆಯೊಳ್ಳಿಂದು ಬಹು ವಿಧಗಳು, ದುಗುಡವೇ ತಾಕೆ ನಿನಗೆ, ದುಗುಡವೇ ತಾಕೆ ನಿನಗೆ, ಯೋಚನೆ ಯೋಚನೆ ಯುಗಳೆಂದರೆ ಸಗುಣ ಕರೆ ಜಾನಕಿ, ಗುಡಲೋಚನೆ ಮಿಗೆ ಯೋಚನೆ ಯುಗಳೆಂದರೆ ಸುಗುಣ ಕರೆ, ನಸು ನಗುತ್ತಿಲ್ಲಿಗೆ ಬಾಸಕಿ ಜಾನಕಿ, ನಸು ನಗುತ್ತಿಲ್ಲಿಗೆ ಬಾಸಕಿ, 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 ಸೊಗ ಬಂದುವ ಮೃಗಧರ ಮುಖಿ, ಸೊಗ ಬಂದುವ ಮೃಗಧರ ಮುಖಿ, ಮುದ್ದಾಡುವೆ ಬಾ ಮೋಹನೆ ಮುಗ್ಧಾಂಬುಜ ದಳ ನಯನೆ, ಮದ್ದಾನೆಯ ನಡೆ ಬೆಡಗಿನಿ ಜಾನಕಿ, ಮದ್ದಾನೆಯ ನಡೆ ಬೆಡಗಿನಿ, ಮದ್ದಾನೆಯ ನಡೆ ಬೆಡಗಿನಿ, ಮದ್ದಾನೆಯ ನಡೆ ಬೆಡಗಿನಿ, ಬದ್ದಾದರಳಾಗಿ ಬಾರೇಲೆ, ಬದ್ದಾದರಳಾಗಿ ಬಾರೇಲೆ, ಮುದ್ದಾಂಬುಜ ದಳ ನಯನೆ, ಮುದ್ದಾಡುವೆ ಬಾ ಮೋಹನೆ ಮುದ್ದಾಂಬುಜ ದಳ ನಯನೆ, ದಳ ನಯನೆ, ದಳ ನಯನೆ. ಜಾನಕಿ, ನೀನಿನ್ನು ಆ ಮನುಷ್ಯ ಮಾತ್ರದವನನ್ನ ಅವನ ಹಂಬಲವನ್ನು ಬಿಡು, ಇನ್ನು ನನ್ನ ಲಂಕಾಪಟ್ಟಣಕ್ಕೆ ಬಂದು ದಿವ್ಯ ಸುಖವನ್ನು ಅನುಭವಿಸು. ಶುನಕನ ತೆರೆದಿಂದೇತಕ್ಕೆ ಜಾನಕಿ,
ಮಹಾಪರಾಕ್ರಮಶಾಲಿಯಾದ ಶ್ರೀರಾಮಚಂದ್ರನನ್ನು ವಂಚಿಸಿ ನನ್ನನ್ನು ಅಪಹರಿಸಿಕೊಂಡು ಬಂದರು. ಇನ್ನು ನಿನಗೆ ಕಾಲವು ಮಿಂಚಿ ಹೋಗಿಲ್ಲ. ನನ್ನನ್ನು ನನ್ನ ಸ್ವಾಮಿಗೆ ಅರ್ಪಿಸಿ ಆತನ ಪಾದಗಳ ಮೇಲೆ ಬಿದ್ದು ಶರಣಾಗತರಾಗು. ಶ್ರೇಯಸ್ಸನ್ನು ಪಡೆಯುವೆ, ಕೀರ್ತಿಯನ್ನು ಹೊಂದುವೆ. ಏನು ಆ ನಿನ್ನ ರಾಮನು ಪರಾಕ್ರಮಶಾಲಿಯೇ? ಜನಪದವನು ಸಿರಿಯನುತ ಅನುಜಗೀತು ಜಟೆಯ ಧರಿಸಿ ನನಗೆ ಜನಪದವನು ಸಿರಿಯನುತ ಅನುಜಗೀತು ಜಟೆಯ ಧರಿಸಿ ನನಗೆ ಬಂದನಾಥನೇ ನನಗೆ ಬಂದನಾಥನೇ ಧನೋಜ್ಞನೇ ಗುಣಾಜ್ಞನೇ ಮಾತುಗಿದನೆ ಮಾತನಮನಿಗನೆ ಮಾತುಗಿದನೆ ರಮಣಿ ಮಾತುಗಿದನೆ. ಜಾನಕಿ, ಆ ನಿನ್ನ ರಾಮನನ್ನು ಪರಾಕ್ರಮಿ ಎಂದು ಹೊಗಳುತ್ತಿರುವೆಯಲ್ಲ, ನಿನ್ನ ವಿವೇಕಕ್ಕೆ ನಾನೇನೆಂದು ಹೇಳಲಿ? ನಿನ್ನನ್ನು ಕಟ್ಟಿಕೊಂಡು ಕಾಡು ಮೇಡಿನಲ್ಲಿ ಅಲೆದಾಡುತ್ತಾ ಹಣ್ಣು ಹಂಪಲ ಆದಿಗಳನ್ನು ತಿಂದು ಕಾಲ ಕಳೆಯುತ್ತಿರುವ ಆ ರಾಮನು ಪರಾಕ್ರಮಶಾಲಿಯೇ? ಹಾಗಲ್ಲ, ಕೇಳು. ಕಾಡೋಳೆಲ್ಲ ತಿರುಗಿ ಜಾನಕಿ ಕಾಡೋಳೆಲ್ಲ ತಿರುಗಿ ಬಾಡಿ ಬಳಲಿ ಸೂತೆ ನಿನ್ನ ಕಾಡೋಳೆಲ್ಲ ತಿರುಗಿ ಬಾಡಿ ಬಳಲಿ ಸೂತೆ ನಿನ್ನ ಒಳಗಾನ ನಾಡಿಸುವ ಒಡಗಣ್ಣನ್ನಾಡಿಸುವ ಈಡರಿಸುವ ಮೂಡನವನು ಕಾಮನ ಭ್ರಾಂತು ಇದ್ದೇನೆ ರಮಣಿ ಭ್ರಾಂತು ಇದ್ದೇನೆ. ಜಾನಕಿ, ನಿನ್ನಂಥ ರೂಪವತಿಯಾದ ಪತ್ನಿಯನ್ನು ಕಟ್ಟಿಕೊಂಡು ಕಾಡಿನಲ್ಲಿ ಹರಿದಾಡುತ್ತಾ ಹಣ್ಣು ಹಂಪಲಾದಿಗಳನ್ನು ತಿಂದು ಕಾಲ ಕಳೆಯುತ್ತಾ ಮೃಷ್ಟಾನ್ನ ಭೋಜನವನ್ನು ನಿನಗೆ ಕೊಡಲಾಗದವನು ಪರಾಕ್ರಮಶಾಲಿಯೇ? ಅವನ ಹಂಬಲವನ್ನು ಬಿಡು. ಏನು ನನ್ನ ಅಂತಃಪುರಕ್ಕೆ ಬಂದು ದಿವ್ಯ ಸುಖವನ್ನು ಅನುಭವಿಸು. ರಾಮಗೀಮ ಎಂಬ ಕಳ್ಳನ ನಾಮವೇತ್ತ ಬೇಡವಿನ್ನೋ ರಾಮಗೀಮ ನೆಂಬ ಕಳ್ಳನ ನಾಮವೇತ್ತ ಬೇಡವಿನ್ನೋ ಗರಿ ಕಾಮಿನಿ ಗರೆ ಕಾಮಿನಿ ಗರಿ ಕಾಮಿನಿ ಗಣೆ ಕಾಮಿನಿ ಗರಿ ಕಾಮಿನಿ ಎಳೆ ಕಾಮನ ಸಂಗ್ರಾಮಕ್ಕೆ ಬಾಂತು ಏದೇನೆ ಕಾಂತನ ಸ್ಮರಿಸುವೆ ಬಾಂತು ಏದೇನೆ ರಮಣಿ ಬಾಂತು ಏದೇನೆ. ಜಾನಕಿ, ಇನ್ನು ಆ ನಿನ್ನ ರಾಮನ ಹಂಬಲವನ್ನು ಬಿಡು. ಇನ್ನೊಂದು ಬಾರಿ ಅವನನ್ನ ಶತ್ರುವಾದ ರಾಮನ ಹೆಸರನ್ನು ಎತ್ತಿದರೆ ಸಂಕಷ್ಟಕ್ಕೀಡಾಗುವೆ. ಬೇಡ, ಆ ರಾಮನ ಹೆಸರನ್ನು ಮತ್ತೊಮ್ಮೆ ನನ್ನೆದರೆ ಎತ್ತಬೇಡ. ನಡೆ, ಅಂತಃಪುರಕ್ಕೆ ಹೋಗೋಣ. ಕೆಲವೋ ದುಷ್ಟ, ನನ್ನ ಸ್ವಾಮಿಯ ಪಾದ ಧೂಳಿಗೂ ಸಮನಲ್ಲದ ನೀನು ಆತನನ್ನು ಕೇಳಿಗೆ ಬದುಕುಳಿಯಬಲ್ಲೆಯ? ಕಾಡ್ಗಿಚ್ಚಿಗೆ ತುಳುವು ಎದುರಾದಂತೆ ಆತನ ಎದುರು ನಿಂತು ಜಯಿಸಬಲ್ಲೆಯ? ಮೂಢ, ಸೆರಗಿನಲ್ಲಿ ಕೆಂಡವನ್ನು ಕಟ್ಟಿಕೊಂಡು ಬಂದಂತೆ ನನ್ನನ್ನು ಕರೆದುಕೊಂಡು ಬಂದಿರುವೆ. ನಿನಗೆ ಮೃತ್ಯುವು ಸಮೀಪಿಸಿರುವುದು. ಎಚ್ಚರನಾಗಿ ಜಾಗೃತನಾಗು. ಜಾನಕಿ, ಪರಶಿವನೊರಬಲ ಇದಂ ಚೈಪನೆ ಧರಿತ್ರಿ ಇದಂ ನಡುಗಿಪನೆ ಪರಶಿವನೊರಬಲ ಧರಿತ್ರಿ ಧರಿತ್ರಿ ಇದಂ ಮರಿಯ ನೀನು ಅರಿಯದ ತಿಳಿಯದ ಮರುಳೆಯ ನೀನು ಕಡಕಾಡಿಯಲ್ಲಿ ಹೇಳಿ ರಾಮನು ನಿಲ್ಲುವನೆ. ಜಾನಕಿ, ಮತ್ತೊಮ್ಮೆ ಆ ನಿನ್ನ ರಮನ ಹೆಸರನ್ನು ಎತ್ತಬೇಡ. ಏನು ಹೇಳಿದೆ? ನಾನು ಆ ನಿನ್ನ ರಾಮನಿಗೆ ಹೆದರಿ
ದೇವಾದಿ ದೇವತೆಗಳೆಲ್ಲರೂ ನನ್ನ ಅಧೀನದಲ್ಲಿರುವರು. ಯಕ್ಷ ಕಿನ್ನರ ಕೆಂಪುರುಷಾದಿಯಾಗಿ ಅಷ್ಟದಿಕ್ಪಾಲಕರೆಲ್ಲರೂ ನನ್ನ ಆಜ್ಞೆಯನ್ನು ಅನುಸರಿಸುತ್ತಿರುವರು. ನಾನು ನಿನ್ನ ಮಾತನ್ನು ಕೇಳಿ ಆ ನಿನ್ನ ರಾಮನಿಗೆ ಹೆದರಿ ನಿನ್ನನ್ನು ಕರೆದುಕೊಂಡು ಹೋಗಿ ಅವನಿಗೆ ಇತ್ತು ಅವನಿಂದ ಸ್ನೇಹದಿಂದ ಬಾಳಬೇಕೆ? ಛೇ, ಅದು ನನ್ನಿಂದಾಗದು. ಜಾನಕಿ, ದೇವಾದಿ ದೇವತೆಗಳೆಲ್ಲರೂ ನಿನ್ನ ಆಜ್ಞಾಧಾರಕರಾಗಿ ಕಾರ್ಯವನ್ನು ನಿರ್ವಹಿಸುವರು. ದೇವನಾರ್ಯರೆಲ್ಲರೂ ನಿನ್ನ ಪರಿಚಾರಿಣಿಯಾಗಿರುವರು. ಅವರೆಲ್ಲರಿಗೂ ನಾನು ಆಜ್ಞೆ ಮಾಡುವೆನು. ಅಷ್ಟೇ ಏಕೆ, ಏ ರಾವಣೇಶ್ವರ, ತ್ರಿಭುವನ ಚಕ್ರೇಶ್ವರ, ಪೌಲಸ್ಯ ವಂಶದುರೀಣ, ವಿಶ್ವವಸುವಿನ ಸುಪುತ್ರ, ಗಾಂಧಾರ ದೇವಿಯ ಗರ್ಭ ಸಂಜಾತ, ಪರಾಕ್ರಮಶಾಲಿಯಾದ ಈ ರಾವಣೇಶ್ವರನನ್ನು ಹೊಂದಿ ಇದೋ ನಡೆ, ರಾವಣೇಶ್ವರನ ಭವನವನ್ನು ಸ್ವೀಕರಿಸೋ. ಬಾ ಜಾನಕಿ, ಬಾ. ಇರಬೋ ದುಷ್ಟ, ನಿನ್ನ ಅಷ್ಟೈಶ್ವರ್ಯಗಳು ಸುಟ್ಟು ಸರ್ವನಾಶವಾಗಿ ಹೋಗು. ಅಷ್ಟದಿಕ್ಪಾಲಕರುಗಳಿಗೆ ನನ್ನ ವಂದನೆ ಇರಲಿ. ಇಂತಹ ದುರ್ವಾಕ್ಯಗಳನ್ನು ಆಡ್ತಿರುವ ನಿನ್ನ ನಾಲಿಗೆ ಸುಟ್ಟು ಹೋಗಲಾರದೆ, ಇಂತಹ ದುರ್ವಾಕ್ಯಗಳನ್ನು ಆಡ್ತಿರುವ ನಿನ್ನ ನಾಲಿಗೆ ಸೇದೆ ಹೋಗಲಾರದೆ. ತಾಯಿ ಸುಂದರಿ, ನಿನ್ನ ಗರ್ಭ ಒಡೆದ ಈ ಭಾಗವಾಗಿ ಆ ಭಾಗಿನ ಸೀತೆಯನ್ನು ನಿನ್ನ ಗರ್ಭದಲ್ಲಿ ಧರಿಸಲಾಡಿಯ. ಏಳು ಏಳು ತಾಯಿ. ಬಡ ಸವಿನುಡಿಗಳ ನುಡಿಗೊಡೆ ಯಾರಿಗೆ ಬಡ ಸವಿನುಡಿಗಳ ನುಡಿಗೊಡೆ ಬೆಡಗ ತೋರುವೆಯ ಗಡಚಿ ಯಾರಿಗೆ ವರಿನುಡಿವೆ ಜಡಳೆ ನಿನ್ನ ಹರಿನುಡಿವೆ ಜಡಳೆ ಕಡಿದೆಬಂ ಕೊಡಿದೆಂ ನೆತ್ತರನ ಪ್ರಾಣೇಶ್ವರ, ಪ್ರಾಣೇಶ್ವರ, ಕೋಪವೇ ಕೈ ಜಾತ ನಿನಗೆ. ಪ್ರಾಣೇಶ್ವರ, ಕೋಪವೇ ಕೈ ಜಾತ ನಿನಗೆ. ಚಾಪಲ್ಯ ವೇದಕ್ಕೆ ಭೂಪಾಲ ನಿನಗೆ. ಪ್ರಾಣೇಶ್ವರ, ಚಾಪಲ್ಯ ವೇದಕ್ಕೆ ಭೂಪಾಲ ನಿನಗೆ. ಬಿಡು ವೈದೇಹಿ, ಬಿಡು ಬಿಡು ವೈದೇಹಿ, ಆಸೆ ಬಿಡು ಪ್ರಾಣೇಶ. ಕೈ ಮುಗಿದು ಬೇಡುವೆ, ಕೈ ಮುಗಿದು ಬೇಡುವೆ, ಬೇಡುವೆ ಬೇಡುವೆ ಬೇಡುವೆ. ಪ್ರಾಣೇಶ್ವರ, ಇದೇನು ಇಂತಹ ಅನರ್ಥದ ಕಾರ್ಯಕ್ಕೆ ಕೈ ಹಾಕುತ್ತಿರುವಿರಲ್ಲ? ವೀರಾದಿ ವೀರರು, ಶೂರಾದಿ ಶೂರರು ಆದ ನೀವು ಒಬ್ಬ ಅಬಲೆಯ ಕತ್ತನ್ನು ಕತ್ತರಿಸಲು ಪ್ರಯತ್ನಿಸುತ್ತಿರುವಿರಲ್ಲ, ಇದು ನ್ಯಾಯವೇ, ಧರ್ಮವೇ? ಬೇಡ ಪ್ರಭು, ಹಿಂದೆ ಒದಗಿ ಬಂದ ವೇದವತಿಯ ಶಾಪವನ್ನು ಮರೆತು ಬಿಟ್ಟಿರುವಿರೇನು? ನಡೆಯಿರಿ, ಅಂತಃಪುರಕ್ಕೆ ಹೋಗೋಣ. ನಿನ್ನ ಮಾತು ಸತ್ಯ ಮಂಡೋದರಿ. ಹಿಂದೆ ನಾನು ಹಲವಾರು ಸ್ತ್ರೀಯರನ್ನು ಬಲಾತ್ಕಾರಗೊಳಿಸಿ ಆಗಿರುವೆನು. ನಿನ್ನ ಮಾತು ಸತ್ಯ. ಈಗ ನೀನು ಅಂತಃಪುರಕ್ಕೆ ನಡೆ, ಅಂತಃಪುರಕ್ಕೆ ಹೋಗಲೇಬೇಕೆ ಪ್ರಭು? ಹೌದು. ಹಾಗೆ ಆಗಲಿ. ಜಾನಕಿ, ಜಾನಕಿ, ನಿನಗೆ ಇನ್ನೊಂದು ಮಾಸದ ಅವಧಿಯನ್ನು ಕೊಟ್ಟಿರುವೆ. ಅಷ್ಟರೊಳಗಾಗಿ ನೀನಾಗಿಯೇ ನನ್ನನ್ನು ಒಲಿದರೆ ಸರಿ. ಎಲ್ಲವಾದರೆ ಈ ನನ್ನ ಖಡ್ಗದಿಂದ ನಿನ್ನ ದೇಹವನ್ನು ಛಿದ್ರ ಛಿದ್ರವಾಗಿ ಕತ್ತರಿಸಿ ಕಾಗೆ ಹದ್ದುಗಳಿಗೆ ಆಹಾರವಾಗಿ ಹಂಚುವೆನು. ಎಚ್ಚರಿಕೆ, ಇನ್ನೊಂದು ಮಾಸದ ಅವಧಿ